ನಾನು ನಮಸ್ಕಾರ. ನಾನು ಗುರುಪ್ರಸಾದ್ ಕುರ್ತಕೋಟಿ ಅಂತ ಬೆಳೆಸಿರಿ ಅನ್ನೋ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ. ಆಮೇಲೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೆ ನ್ಯಾಚುರಲ್ ಫಾರ್ಮಿಂಗು ಅಂದರೆ ಸಾವಯವ ಕೃಷಿ, ಆಮೇಲೆ ಮಣ್ಣು ರಹಿತ ಕೃಷಿ ಹೈಡ್ರೋಪೋನಿಕ್ಸ್ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಕೊಡೋದು, ತರಬೇತಿ ಕೊಡೋದು ಎಲ್ಲ ಮಾಡ್ತಾಯಿರ್ತೀವಿ. ಈ ಹೈಡ್ರೋಪೋನಿಕ್ಸ್ ಅಂದರೆ ಈ ಮಣ್ಣಲ್ಲಿ ನಾವೇನೇನು ಪೋಷಕಾಂಶಗಳನ್ನು ಕೊಡ್ತಾ ಇದ್ದೀವಲ್ಲ ಗಿಡಗಳಿಗೆ, ಆ ಪೋಷಕಾಂಶಗಳನ್ನು ಮಣ್ಣು ಇಲ್ಲದೇ ಕೊಡೋದು. ಅದು ಯಾಕೆ, ಅದರ ಲಾಭ ಏನು ನಷ್ಟ ಏನು ಅದನ್ನು ಆಮೇಲೆ ನೋಡೋಣ. ಇದರಿಂದ ಏನಾಗುತ್ತೆ ಅಂದರೆ ಅವಕ್ಕೆ ಒದ್ದಾಡೋದು ಇರಲ್ಲ. ಅಂದರೆ ಈಗ ಮಣ್ಣಿನಲ್ಲಾದರೆ ಅವು ಪೋಷಕಾಂಶಗಳನ್ನು ಹುಡ್ಕೊಂಡು ಹೋಗಬೇಕು, ಇಲ್ಲಿ ಹುಡ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ. ಆಮೇಲೆ ಅದಕ್ಕೆ ಒಂದು ಒಳ್ಳೆಯ ರೀತಿಯಂಥ ವಾತಾವರಣ ಕೊಡ್ತೀವಿ. ಅದು ವಾತಾವರಣ ಕೊಟ್ಟಾಗ ಅವು ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ನೀವು ಇಲ್ಲಿ 1 kg ತೆಗೆದ್ರೆ ಇಲ್ಲೊಂದು 3 kg ಬಂದಿರುತ್ತೆ. ಆ ಥರ ಒಂದು ಹೊಸದಾದ ವಿಧಾನ ಇದು. ಆಮೇಲೆ ಇದರಲ್ಲಿ ಕಳೆಗಳು ಈ ಥರದ ಸಮಸ್ಯೆಗಳು ಇರಲ್ಲ. ಲೇಬರ್ ಕಡಿಮೆ, ಅಂದರೆ ಕೆಲಸಗಾರರು ಅಷ್ಟೊಂದು ಬೇಕಾಗಲ್ಲ ಇದರಲ್ಲಿ. ಈ ಥರ ತುಂಬ ಲಾಭಗಳಿವೆ. ಹೈಡ್ರೋಪೋನಿಕ್ಸ್ ಸೆಟಪ್ ಇದು. ಇಲ್ಲಿ NFT ಅಂತ ಹೇಳ್ತೀವಿ ಇದಕ್ಕೆ. ಇದು ಬರೀ ಒಂದು ಪೈಪ್ನಲ್ಲಿ ಆ ಪೋಷಕಾಂಶಗಳೆಲ್ಲ ಹರಿದಾಡ್ತಾ ಇರ್ತವೆ. ಇಲ್ಲಿ ನೋಡಿ, ತೆಳು ನೀರು ಬರ್ತಾ ಇದೆ ನೋಡಿ, ಇಲ್ಲಿದೆ ನೋಡಿ ನೀರು, ಇದು ಬರ್ತಾ ಇದೆ ಅಲ್ವಾ. ಈ ನೀರು ಆ ಟ್ಯಾಂಕ್, ಬರೀ ಒಂದು ಸಣ್ಣ ಟ್ಯಾಂಕಿಂದ ಬರುತ್ತೆ. ಇದು ಇಲ್ಲಿ ಕೆಳಗಡೆ ಟ್ಯಾಂಕ್ ಇದೆಲ್ಲ, ಆ ಟ್ಯಾಂಕಿಂದ ಬರುತ್ತೆ. ಒಂದು ಸಣ್ಣ ಪಂಪ್ ಹಾಕಿರ್ತೀವಿ, ಅಲ್ಲಿಂದ ಬಂದು ಇಲ್ಲಿ ಎಲ್ಲ ಪೈಪ್ಗಳಿಗೆ ನೀರು ಹೋಗುತ್ತೆ. ಅದೆಲ್ಲ ವಾಪಸ್ ಅಲ್ಲೇ ಹೋಗುತ್ತೆ ಮತ್ತೆ. ಇದು ಹೈಡ್ರೋಪೋನಿಕ್ಸ್. ಇದಕ್ಕೆ ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್ ಅಂತಾರೆ, NFT ಅಂತ. ಈ NFTಲಿ ತೆಳು ಪರದೆ ಅಂತ ಹೇಳ್ಬೋದು ನಾವು. ತೆಳು ಪರದೆಯಲ್ಲಿ ನಾವು ಪೋಷಕಾಂಶಗಳನ್ನ ಹರಿಸ್ತೀವಿ. ಯಾಕೆ ಅಂದರೆ ಅದು ಬೇರುಗಳಿಗೆ ಒಳ್ಳೆಯ ಒಂದು ಆಮ್ಲಜನಕವನ್ನು ಕೊಡುತ್ತೆ ನೀರಿನ ಜೊತೆಗೆ. ಯಾಕಂದರೆ ಬರೀ ನೀರಲ್ಲ, ಯಾಕಂದರೆ ಈ ಭತ್ತದ ಗದ್ದೆಯಲ್ಲಿ ನೀರು ನಿಲ್ಲಿಸ್ಬಿಡ್ತಾರೆ. ಹಾಗೆ ನಾವು ಉಸಿರುಗಟ್ಟಿಸ್ಬಾರ್ದು. ಇಲ್ಲಿ ತೆಳುವಾಗಿ ನೀರು ಕೊಟ್ಟು ಗಿಡಗಳನ್ನು ಬೆಳೆಸುವಂಥ ಒಂದು ವಿಧಾನ. ಪೈಪ್ ಒಳಗಡೆ ನೀರಷ್ಟೇ ಹರಿತಾ ಇರುತ್ತೆ, ಅದು ನೀರು ಬಿಟ್ಟು ಏನೂ ಹರಿಯಲ್ಲ ಇದರಲ್ಲಿ. ಆ ನೀರಿನಲ್ಲಿ ಏನಿರುತ್ತೆ, ಈ ನೈಟ್ರೋಜನ್, ಫಾಸ್ಫರಸ್, ಜಿಂಕ್, ಬೋರಾನ್, ಅವೇನೇನು ಅದಕ್ಕೇನೇನು ಪೋಷಕಾಂಶಗಳು ಬೇಕು ಎಲ್ಲನೂ ಕರಗಿಸ್ಕೊಡ್ತೀವಿ. ಆ ಕರಗಿಸಿದ್ದು ಆ ಟ್ಯಾಂಕಲ್ಲಿರುತ್ತೆ. ಆಮೇಲೆ ಮಣ್ಣಿನ ಅವಶ್ಯಕತೆ ಇಲ್ಲ. ಆದರೆ ಮಣ್ಣು ಎದಕ್ಕೆ ಬೇಕು ನಿಮಗೆ? ಪೋಷಕಾಂಶಗಳು ಸಪ್ಲೈಗೆ ಬೇಕಲ್ವ, ಪೋಷಕಾಂಶಗಳನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಹಿಡಿಬೇಕದು, ಹಿಡ್ಕೊಳ್ಳೋಕೆ ಇದನ್ನ ಯೂಸ್ ಮಾಡ್ತಾ ಇದ್ವಿ. ಇದನ್ನು ಬಳಸ್ತೀವಿ. ಇದು ಏನು ಅಂದರೆ ಇದು ಕ್ಲೇ ಬಾಲ್ಸ್ ಅಂತಾರೆ. ಈ ಒಂದು ಗಿಡವನ್ನು ಅಥವಾ ಸಸಿಯನ್ನು ಅದು ಹಿಡಿದಿಟ್ಕೊಳ್ಳುತ್ತೆ, ಅದು ಕ್ಲೇ ಬಾಲ್ಸ್ ಅಂತ. ಇದನ್ನು ಮತ್ತೆ ಮರುಬಳಕೆ ಮಾಡ್ಬೋದು, ಇದನ್ನು ಮರುಬಳಕೆ ಮಾಡ್ಬೋದು. ಇದು ಹೋದ್ಮೇಲೆ ಇನ್ನೊಂದು ಹಾಕ್ಬೋದು. ಅದು ಇದರ ವಿಶೇಷತೆ. ಇದರಲ್ಲಿ ಏನು ಗೊತ್ತಾ, ಇನ್ನೂ ತುಂಬ ನೀರು ಕಡಿಮೆ ಖರ್ಚಾಗುತ್ತೆ. ಅದೇ ನೀರು ಮತ್ತೆ ಮತ್ತೆ ಹೋಗೋದ್ರಿಂದ ಮರುಬಳಕೆ ಆಗುತ್ತೆ. ನೀರು, ಪೋಷಕಾಂಶಗಳು ಕೂಡ ಮರುಬಳಕೆ ಆಗ್ತಾ ಹೋಗುತ್ತೆ. ಅದು ಇದರ ವಿಶೇಷತೆ. ಸರ್, ಈ ಹೊರಗಡೆ ಬೆಳೆಯೋದಕ್ಕೂ ಇಲ್ಲಿ ಬೆಳೆಯೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಆಮೇಲೆ ಇನ್ನೊಂದು ಪ್ರಮುಖವಾಗಿ ಇದನ್ನು ಪಾಲಿ ಹೌಸಲ್ಲಿ ಬೆಳಿಬೇಕಾ? ಈ ಥರದ್ದು ಒಂದಿಷ್ಟು ಪ್ರಶ್ನೆಗಳು ನಮ್ಮ ರೈತರಲ್ಲೂ ಇದೆ. ಹೌದು. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ತುಂಬ ಚೆನ್ನಾಗಿ ಅಂದರೆ ನಾನು ಆಗಲೇ ಮೊದಲೇ ಹೇಳ್ದಂಗೆ ಇದಕ್ಕೀಗ ಬೇರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇಲ್ಲಿ ಬೆಳೆಯುವಂಥ ಗಿಡಗಳಿಗೆ ನೀವು ಹೊರಗಡೆ ಏನಾಗುತ್ತೆ, ಗಾಳಿ ಬರುತ್ತೆ. ಇಲ್ಲಿ ಗಾಳಿ ಬರಲ್ಲ. ಗಾಳಿ ಅಂದರೆ ನಾನು ಹೇಳ್ತಿರೋದು ಬಲವಾದ ಗಾಳಿ. ಅದಕ್ಕೆ ನಾವೇನು ಮಾಡ್ತೀವಿ, ಪಾಲಿಹೌಸ್ ಯೂಸ್ ಮಾಡ್ತೀವಿ. ಪಾಲಿಹೌಸ್ ಬಳಸೋದ್ರಿಂದ ಏನಾಗುತ್ತೆ, ಅದಕ್ಕೆ ಒಂದು ಅನುಕೂಲಕರ ವಾತಾವರಣ ಸೃಷ್ಟಿಯಾಗಿ ಅದೇನು ಮಾಡುತ್ತೆ, ಬೆಳವಣಿಗೆ ಮೇಲೆ ಅಷ್ಟೇ ಗಮನ ಹರಿಸುತ್ತೆ. ಬೆಳವಣಿಗೆ ಮೇಲೆ ಗಮನ ಹರಿಸಿದಾಗ ಇಲ್ಲಿ ಮಣ್ಣಿನಕ್ಕಿಂತ ಹೆಚ್ಚಿನ ಇಳುವರಿ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಕಳೆ ಬರೋದಿಲ್ಲ. ಅವಾಗ ನಿಮ್ಗೇನಾಗುತ್ತೆ, ಅಲ್ಲೊಂದು 10 ಜನ ಬೇಕಾದರೆ ಇಲ್ಲಿ ಬರೀ ಒಬ್ಬನಿಂದನೇ ಇದನ್ನು ತೋಟನ ಮೇಂಟೈನ್ ಮಾಡ್ಬೋದು. ಅಂದರೆ 1 ಎಕರೆ ಕೂಡ ಮೇಂಟೈನ್ ಮಾಡ್ಬೋದು, 1-2 ಜನ ಇದ್ದರೆ. ಯಾಕೆಂದರೆ ಅದು ಸರಳವಾದ ಒಂದಿಷ್ಟು ವಿಧಾನಗಳಿವೆ. ಅಂದಲ್ಲ, ಆ ವಿಧಾನಗಳನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಇಳುವರಿ ಜಾಸ್ತಿ, ಆಮೇಲೆ ಬೇಗ ಬೆಳೆಯುತ್ತೆ. ನಾನು ಹೇಳ್ದಂಗೆ ಅನುಕೂಲಕರ ವಾತಾವರಣ ಇರೋದ್ರಿಂದ ಬೇಗ 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 ಬೆಳೆಯೋಕ್ಕೆ ಶುರು ಆಗುತ್ತೆ. ಅಂದರೆ ಅದು ಸಹಜ. ಅಲ್ಲಿ ಫೈಟ್ ಮಾಡ್ತಾ ಅದು ವಿಳಂಬ ಆದರೆ ಇಲ್ಲಿ ಬೇಗ ಬೇಗ ಬೆಳೀತಾರೆ. ಹಂಗೆ. ಆಮೇಲೆ ಇದಕ್ಕಿಂತ ಮುಖ್ಯ ಲಾಭ ಏನು ಅಂದರೆ, ನಿಮ್ಮ ನೀರು ತುಂಬ ಉಳಿತಾಯ ಆಗುತ್ತೆ. ನೀರನ್ನು ಮರುಬಳಕೆ ಮಾಡೋದ್ರಿಂದ, ಆಮೇಲೆ ಪೋಷಕಾಂಶಗಳ ಬಳಕೆನೂ ತುಂಬ ಮರುಬಳಕೆ ಮಾಡೋದ್ರಿಂದ ತುಂಬ ಕಡಿಮೆ ಆಗುತ್ತೆ. ಅಂದರೆ ನಿಮ್ಮ ಖರ್ಚು ಅಲ್ಲಿ ಹೊಲಕ್ಕೆ ನೀವು ಎಷ್ಟೊಂದು ಗೊಬ್ಬರ ಹಾಕಿ ಮಣ್ಣನ್ನು ಹಾಳು ಮಾಡ್ತೀವಿ. ಆಮೇಲೆ ನಮಗೆ ಇಳುವರಿನೂ ಕಡಿಮೆ ಬರುತ್ತೆ. ಇಲ್ಲಿ ಹಂಗಾಗಲ್ಲ. ನೀವು ಹಾಕಿದ್ದು ಪೋಷಕಾಂಶಗಳೆಲ್ಲ ಇಲ್ಲೇ ಬಳಕೆ ಆಗುತ್ತೆ. ಆಮೇಲೆ ದುಡ್ಡು ಉಳಿಯುತ್ತೆ ತುಂಬ ನಿಮ್ಮದು. ಆಮೇಲೆ ಇನ್ನೂ ಒಂದು ಹೇಳಬೇಕಂದ್ರೆ, ಇದು ಪೆಸ್ಟ್ ಅಟ್ಯಾಕ್ಗಳು ಕೂಡ ಕಡಿಮೆ. ಯಾಕಂದರೆ ಇಲ್ಲಿ ತುಂಬ ಹೆಲ್ದಿಯಾಗಿರೋದ್ರಿಂದ ಪೆಸ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ ಅಂತಲ್ಲ. ಅಂದರೆ ಕೀಟಗಳ
ಆಕ್ರಮಣ ಆಗುತ್ತೆ, ಆದರೆ ಅಷ್ಟೊಂದು ಹೆಚ್ಚಾಗಲ್ಲ, ಯಾಕಂದರೆ ತುಂಬ ಆರೋಗ್ಯಯುತವಾಗಿ ಸಸ್ಯಗಳು ಬೆಳೆಯುತ್ತೆ. ಪ್ರಮುಖವಾಗಿ ಇಳುವರಿ ಅಂದರೆ ಎಷ್ಟು ದಿವಸಕ್ಕಿದು ಬೆಳೆ ಬರುತ್ತೆ, ಆಮೇಲೆ ಎಷ್ಟು ಇಳುವರಿ ಬರುತ್ತೆ, ಇದನ್ನು ಯಾರೆಲ್ಲ ಮಾಡಬಹುದು ಅಂತ? ಅಂದರೆ ಇದು ಈಗ ನೋಡಿ, ಯಾರೆಲ್ಲ ಮಾಡ್ಬೋದು ಅನ್ನೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೀನಿ. ಯಾಕಂದರೆ ನಾನು ಏನೂ ಗೊತ್ತಿರಲಾರ್ದವೇ ಮಾಡಿದ್ದೀನಿ ಇದನ್ನ. ಅಂದರೆ ನಾನು ಬೇರೆ IT ಇಂಡಸ್ಟ್ರಿಯಲ್ಲಿದ್ದವನು, ಸಾಫ್ಟ್ವೇರಲ್ಲಿದ್ದವನು, ನನಗೇನೂ ಗೊತ್ತಿರಲಿಲ್ಲ ಅಂದರೆ ಶೂನ್ಯ ನಾಲೆಜ್ ಇದ್ದವನು ಇದನ್ನು ಮಾಡಿದ್ದೀನಿ ಅಂದರೆ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಅದಕ್ಕೊಂದು ಶ್ರಮ ಬೇಕು, ಮಾಡ್ತಾ ಹೋಗಬೇಕು. ಆಮೇಲೆ ಇದು ಯಾವಾಗ ಕಟಾವಿಗೆ ಬರುತ್ತೆ ಅಂತಂದರೆ ಮಣ್ಣಲ್ಲಿ ಬೆಳೆಯೋದಕ್ಕಿಂತ ಒಂದು 30% ಮೊದಲು ಕಟಾವಿಗೆ ಬರುತ್ತೆ. ಅಂದರೆ ಅಲ್ಲಿ ಒಂದು 10 ದಿನ ತೊಗೊಂಡ್ರೆ, ನಿಮಗೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಸಸ್ಯಗಳು ಈಗ ಇದು ಒಂದು 30-40 ದಿವಸ ಬೇಕಾದರೆ ಟೊಮೆಟೊಗೆ 2.5-3 ತಿಂಗಳು ಬೇಕು. ಸೊ ಇದು 10 ದಿವಸ ಬೇಕಾದರೆ ಅದು ಬರೀ 7 ದಿವಸದಲ್ಲಿ, ಅಂದರೆ ಹೈಡ್ರೋಪೋನಿಕ್ಸಲ್ಲಿ 7 ದಿವಸದಲ್ಲೇ ಬರುತ್ತೆ, ಬೇಗ ಬರುತ್ತೆ. ಅಂದರೆ ನಿಮಗೊಂದು 30% ಬೇಗ. ಇಳುವರಿ ಕೂಡ ಒಂದು 3 ಪಟ್ಟು ಜಾಸ್ತಿ ಆಗುತ್ತೆ. ಅದನ್ನು ಇನ್ನೂ ಜಾಸ್ತಿನೂ ಮಾಡ್ಬೋದು. ಅಂದರೆ ನೀವು ಮಲ್ಟಿ ಲೇಯರ್ ಅಂತ ಮಾಡ್ತಾರೆ. ಇದು ಒಂದು ಸ್ತರ ಮಾಡಿದ್ದೀವಿ, ಇನ್ನೊಂದು ಸ್ತರ ಹಾಗೂ ಮಾಡ್ಬೋದು. ಆದರೆ ಅವಾಗ ನಿಮಗೆ ಲೈಟ್ ಕೊಡಬೇಕಾಗತ್ತೆ. ಈಗ ಬೆಳಕಿಲ್ಲ ಅಂದರೆ ಬೆಳಕಾಗಲ್ಲ, ಅವಾಗ ಅದು ಮತ್ತು ಹೆಚ್ಚಿನ ಖರ್ಚದು. ಅದನ್ನೆಲ್ಲ ನೀವು ತುಂಬ ದುಡ್ಡಿದ್ದವರು ಅಥವಾ ಒಳಗಡೆ ಮಾಡೋರು, ಈಗ ಇದನ್ನೆಲ್ಲ ನಾವು ಪಾಲಿಹೌಸಲ್ಲಿ ಮಾಡ್ತೀವಿ. ಅದನ್ನು ನೀವು ಮನೆ ಒಳಗೆ ಮಾಡಬೇಕಂದ್ರೆ ಬೇರೆ ಸ್ತರದಲ್ಲಿ ಮಾಡ್ಬೋದು. ಮಲ್ಟಿ ಲೆವೆಲ್ ಫಾರ್ಮಿಂಗ್ ಅಥವಾ ವರ್ಟಿಕಲ್ ಫಾರ್ಮಿಂಗ್ ಅಂತಾರೆ. ಅದಕ್ಕೆ ಖರ್ಚು ಎಷ್ಟಾಗುತ್ತೆ ಸರ್? ಆ ಖರ್ಚು ಏನೆಲ್ಲ ಬೇಕು ಇದಕ್ಕೆ? ಖರ್ಚು ಹೇಗೆ? ಅಂದರೆ ಇದಕ್ಕೆ ಒಂದು ಸ್ಮಾಲ್ ಯೂನಿಟ್ ಎಕ್ಸಾಂಪಲ್ ಕೊಡೋದಾದರೆ ಖರ್ಚು ಬೇರೆ ರೀತಿಯಲ್ಲಿ ಮಾಡ್ಬೋದು. ಇದು ಏನಾಗಿದೆ, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿದಾಗ ತುಂಬ ದೊಡ್ಡ ಖರ್ಚಿಂದ ತೋರಿಸ್ತಾರೆ ಅವರು. ಅದನ್ನು ನೋಡಿಬಿಟ್ಟು ಏನಂತಾರೆ, ಅಯ್ಯೋ ಇದು ಹೈಡ್ರೋಪೋನಿಕ್ಸ್ ಅಂದರೆ ತುಂಬ ಖರ್ಚಾಗುತ್ತೆ ಅಂತ. ಆದರೆ ನೀವು ತುಂಬ ಸರಳವಾಗಿ ಒಂದು ಸಣ್ಣ ಗ್ರೋ ಬ್ಯಾಗ್ನಲ್ಲಿ ಕೋಕೋಪೀಟ್ ಅಂತ ಸಿಗುತ್ತೆ. ಯಾಕಂದರೆ ಇಲ್ಲಿ ಮಣ್ಣಿಲ್ಲ ಅಲ್ವಾ, ಮಣ್ಣಿಲ್ಲ ಅನ್ನೋ ಕಾರಣಕ್ಕೆ ಕೋಕೋಪೀಟ್ ಅಂತ ಸಿಗುತ್ತೆ. ತೆಂಗಿನ ನಾರು ಮತ್ತು ತೆಂಗಿನ ಜುಬ್ರ ಮತ್ತು ತೆಂಗಿನ ಚಿಪ್ಪು, ಅದನ್ನು ಬಳಸಿ ಮಾಡ್ತೀವಿ. ಅದರಲ್ಲೇ ಬೆಳೆದ್ರೆ ತುಂಬ ಕಡಿಮೆ ಖರ್ಚು. ಅಂದರೆ ಅದೆಷ್ಟು 10 ರೂಪಾಯಿ kg ಸಿಗುತ್ತೆ ತೆಂಗಿನ ನಾರು. ಆಮೇಲೆ ನಿಮಗೊಂದು ಗ್ರೋ ಬ್ಯಾಗ್, ಅದನ್ನು ನೀವು ಮರುಬಳಕೆ ಮಾಡ್ತಾ ಹೋಗ್ಬೋದು, ಅದೊಂದು 15-17 ರೂಪಾಯಿಗೆ ಸಿಗುತ್ತೆ. ಸೊ ಅಷ್ಟೇ ಇಟ್ಕೊಂಡು ನಿಮಗೆ ಒಂದೇ ಒಂದು ಖರ್ಚು ಏನು ಅಂದರೆ ಪ್ರತಿ ತಿಂಗಳು ಸಿಗೋದು ಅಂದರೆ ಪೋಷಕಾಂಶಗಳನ್ನು ಬಳಸಬೇಕು. ಅಂದರೆ ಮಿನರಲ್ಸ್ ಅಂತೀವಿ, ಅದಕ್ಕೆ ಸಾಲ್ಟ್ಸ್ ಅಂತೀವಿ, ಅವನ್ನ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಅದೊಂದೇ ಪ್ರತಿ ತಿಂಗಳು ಬಳಸೋದು. ಆದರೆ ಈಗ ನೋಡಿ, ಇಷ್ಟೆಲ್ಲ ನಾನು ಬೆಳೀತಾ ಇದ್ದೀನಿ ಒಂದು ತಾರಸಿ ಮೇಲೆ, ನನಗೆ ಏನೇನು ಬೇಕು ಎಲ್ಲ ಬಳಕೊತಾ ಇದ್ದೀನಿ. ಬರೀ ನಾನು ಖರ್ಚು ಮಾಡ್ತಿರೋದು 1,000 ರೂಪಾಯಿಗಿಂತ ಕಡಿಮೆ ತಿಂಗಳಿಗೆ. ಅಂದರೆ ನೀವು ಅದರ ಅರ್ಥ ಮಾಡ್ಕೊಳ್ಳಿ. ಬರೀ ನೀವು ಈಗ ಮಾರ್ಕೆಟಲ್ಲಿ ಹಣ್ಣು ತರಕಾರಿ ತೊಗೊಳಕ್ಕೆ ಹೋದ್ರೆ ಒಂದು ಸಲ ತೊಗೊಂಡ್ರೆ 800-1,000 ರೂಪಾಯಿ ಆಗುತ್ತೆ. ಅಂಥದ್ದು ನಾವು ಒಂದು ತಿಂಗಳಿಗೆ 1,000 ರೂಪಾಯಿ ಬಳಸಿ ಏನೆಲ್ಲ ಬೆಳ್ಕೊಬೋದು, ಇದು ಚಿಕ್ಕ ಜಾಗದಲ್ಲಿ. ಅಂದರೆ ಇಲ್ಲಿಂದನೇ ಶುರು ಮಾಡಬೇಕು. ಯಾರೇ ಆಯಿತು, ವಾಣಿಜ್ಯವಾಗಿ ಕಮರ್ಷಿಯಲಾಗಿ ಮಾಡಬೇಕು ಅಂದ್ರೂ ಇಷ್ಟು ಸಣ್ಣದಾಗಿಯೇ ಮಾಡಬೇಕು, ಅಂದ್ರೇ ನಿಮಗೆ ಯಶಸ್ಸು ಸಿಗೋದು. ಇಲ್ಲಿ ಎಲ್ಲನೂ ಬೆಳೀತಾ ಇದ್ದೀವಿ. ಎಲ್ಲನೂ ಅಂದರೆ ಎಲ್ಲನೂ. ಇಲ್ಲಿ ನೋಡಿ, ಡ್ರ್ಯಾಗನ್ ಫ್ರೂಟ್ ಇದೆ. ಡ್ರ್ಯಾಗನ್ ಫ್ರೂಟು ಇಷ್ಟು ಚಿಕ್ಕ ಜಾಗದಲ್ಲಿ ಬೆಳೆದಿದ್ದೀವಿ, ಸರಿನಾ? ಆಮೇಲೆ ಅಲ್ಲಿ ಇದಿದೆ, ಚೇಪೆಕಾಯಿ ಇದೆ ಇಲ್ಲಿ ನೋಡಿ, ಕಾಣುತ್ತೆ. ಪೇಲಹಣ್ಣು ಬಿತ್ತು, ಪೇಲಹಣ್ಣಿದೆ. ಆಮೇಲೆ ಚಿಕ್ಕು ಇದೆ. ಅಂದರೆ ನಿಮಗೆ ಲೆಮನ್ ಇದೆ. ಇದೆಲ್ಲನೂ ಮಣ್ಣು ರಹಿತವಾಗಿ ಬೆಳೀತಿದ್ದು, ಮಣ್ಣನ್ನು ಬೆಳೆಸೇ ಇಲ್ಲ ಇಲ್ಲಿ ನಾವು. ಇಷ್ಟು ತುಂಬ ಲೈಟ್ ವೆಯ್ಟ್ ಇರುತ್ತೆ. ಆಮೇಲೆ ಅಲ್ಲಿ ಟೊಮ್ಯಾಟೊ ಇದೆ, ಬದನೆಕಾಯಿ ಇದೆ. ಇದೆಲ್ಲ ಹೈಡ್ರೋಪೋನಿಕ್ಸ್. ಇದು ಹೈಡ್ರೋಪೋನಿಕ್ಸ್. ಇದಕ್ಕೆ ಡಚ್ ಬಕೆಟ್ ಅಂತಾರೆ. ಈ ಡಚ್ ಬಕೆಟಲ್ಲಿ ನೀರು ಇಲ್ಲಿ ಹಾಕಿದರೆ ಇಲ್ಲಿ ವಾಪಸ್ ಎಕ್ಸಸ್ ಆಗಿದ್ದೆಲ್ಲ, ಹೆಚ್ಚಿಗೆ ಆಗಿದ್ದೆಲ್ಲ ಇಲ್ಲಿ ಬರುತ್ತೆ. ಅದು ಈ ಪೈಪ್ ಮುಖಾಂತರ ಮತ್ತೆ ಟ್ಯಾಂಕಿಗೆ ಹೋಗುತ್ತೆ. ಇದು ಹೈಡ್ರೋಪೋನಿಕ್ಸ್ ಅಂದರೆ ಮರುಬಳಕೆಯ ಮೂಲ ಉದ್ದೇಶನೇ ಮರುಬಳಕೆ ಹೈಡ್ರೋಪೋನಿಕ್ಸಲ್ಲಿ. ಓಕೆ, ಇದು ತೋರಿಸಿ ಏನೇನು. ಇಲ್ಲಿ ಒಂದು ಟವರ್ ಅಂತ ಇದೆ ನೋಡಿ, ಇದಕ್ಕೆ ಟವರ್ ಅಂತಾರೆ, ಹೈಡ್ರೋಪೋನಿಕ್ಸ್ ಟವರ್ ಅಂತ. ಇದನ್ನು ಆನ್ ಮಾಡಿದರೆ ಇಲ್ಲಿಂದ ಕಾರಂಜಿ ಥರ ನೀರು ಬರುತ್ತೆ. ನೀರೆಲ್ಲ ಕೆಳಗೆ ಹೋಗಿ ಈ ಪಾಲಕ್ ಹಿಂಗೆ ಬೆಳೀತಾ ಹೋಗುತ್ತೆ. ನಾನು ತೋರಿಸ್ತಿರೋದು ಪಾಲಕ್. ನೀವು ಕೊರಿಯಾಂಡರ್, ಕೊತ್ತಂಬರಿ ಅಥವಾ ಮೇಥಿ ಎಲ್ಲ ಬೆಳಿಬೋದು. ಇದರಲ್ಲಿ ಯಾವುದೇ ಸೊಪ್ಪನ್ನು ಬೆಳಿಬೋದು, ಯಾವುದೇ ಹಣ್ಣನ್ನು ಬೆಳಿಬೋದು. ನಾವು ಸ್ಟ್ರಾಬೆರಿ ಬೆಳೆದಿದ್ದೀವಿ, ಬನಾನಾ ಬೆಳೆದಿದ್ದೀವಿ. ಟವರು ಎಷ್ಟು ಖರ್ಚಾಗುತ್ತೆ ಅಂತಂದರೆ, ಅಂದರೆ ಈ ಟವರ್ಗೆ ಏನು ಬೆಲೆ ಅಂದರೆ ಒಂದು 4,000, 3,500, 2,000 ಹಿಂಗೆ ಬೇರೆ ಥರದ್ದು ಇನ್ನೂ ದೊಡ್ಡ ಟವರ್ ಸಿಗುತ್ತೆ. ಆದರೆ ಏನು ಬೇಡಪ್ಪ, ನಮಗೆ ಸಿಂಪಲ್ಲಾಗಿ ಒಂದು 30-40 ಸೊಪ್ಪುಗಳನ್ನು ಬೆಳಿಬೇಕು ಅಂದರೆ ಇದು ಟವರ್ ಒಳ್ಳೆಯದು. ಒಂದು 4,000ಕ್ಕೆ ಸಿಗುತ್ತೆ. ಈ 4,000ದಲ್ಲಿ ಇದೆಲ್ಲ ಬರುತ್ತೆ. ಇದು ಈ ಥರ ನೆಟ್ ಕಪ್ ಅಂತಾರೆ, ಇದನ್ನು ಹಿಡ್ಕೊಳ್ಳೋಕ್ಕೆ ಕ್ಲೇ ಬಾಲ್ಸು, ಟ್ಯಾಂಕು, ಅದರಲ್ಲೊಂದು ಪಂಪ್ ಸಿಗುತ್ತೆ.
ಆ ಪಂಪಿಂದ ನೀರು ಬರೋ ಥರ ನೀರು ಹಾಕ್ಕೊಂಡು ನ್ಯೂಟ್ರಿಯೆಂಟ್ಸ್ ಹಾಕ್ಕೊಂಡು ಹೋಗ್ಬೇಕು ನೀವು. ನೀವೇನು ತೊಗೋಬೇಕಂದ್ರೆ ಪ್ರತಿ ತಿಂಗಳು ನ್ಯೂಟ್ರಿಯೆಂಟ್ಸ್ ಅಥವಾ ಪ್ರತಿ 2 ತಿಂಗಳಿಗೊಮ್ಮೆ ನ್ಯೂಟ್ರಿಯೆಂಟ್ಸ್ ತೊಗೋಬೇಕು. ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು, ಅಷ್ಟೇ ಖರ್ಚು. ಆಮೇಲೆ ಇದು ಏನೇನು ಬೆಳಿಬೋದು ಇದರಲ್ಲಿ ಅಂದರೆ, ಈಗ ಸದ್ಯಕ್ಕೆ ಪಾಲಕ್ ಬೆಳೀತಾ ಇದ್ವಿ, ಆದರೆ ಇದರಲ್ಲಿ ನೀವು ಕೊತ್ತಂಬರಿ ಬೆಳಿಬೋದು, ಯಾವುದೇ ಸೊಪ್ಪು ಬೆಳಿಬೋದು, ಅಥವಾ ಅಮರಾಂತಸ್ ಅಂತೀವಲ್ಲ ಹರವೆ ಬೆಳಿಬೋದು, ಗೊಂಗುರ ಬೆಳಿಬೋದು, ಯಾವುದೇ ಸೊಪ್ಪನ್ನು ಇದರಲ್ಲಿ ಬೆಳಿಬೋದು. ಆಮೇಲೆ ಇದು ಇನ್ನೂ ಸುಲಭದ ಮಾಡೋದಂದರೆ ಇದು ಗ್ರೋ ಬ್ಯಾಗ್ ಅಂತಾರೆ ಇದಕ್ಕೆ. ಇದೆಲ್ಲ ಒಂದು 100 ರೂಪಾಯಿ ಒಳಗೇ ಸಿಗುತ್ತೆ, ಅಥವಾ 200 ರೂಪಾಯಿ ಅಂದ್ಕೊಳ್ಳಿ ದೊಡ್ಡದಾದರೆ. ಆಮೇಲೆ ಈ ಕೋಕೋಪೀಟು ಒಂದು ಬ್ಲಾಕ್ ಸಿಗುತ್ತೆ ಬರೀ ಒಂದು 250 ರೂಪಾಯಿಗೆ. ಅದನ್ನು ಹಾಕಿಬಿಟ್ಟು ನೀವು ಒಂದಿಷ್ಟು ಬೀಜಗಳನ್ನು ಉದುರಿಸ್ಬಿಟ್ರೆ ಮಣ್ಣಿಲ್ದೇ ಬೆಳಿಬೋದು. ನೋಡಿ ಎಷ್ಟು ಲೈಟ್ ವೆಯ್ಟ್ ಇದೆ. ಆಮೇಲೆ ಇದಕ್ಕೇ ಆ ಪೋಷಕಾಂಶಗಳನ್ನು ಹಾಕ್ತಾ ಬೆಳೀತಾ ಹೋಗ್ಬೋದು. ಆಮೇಲೆ ಕಟಾವು ಎಷ್ಟು ಸಲ ಮಾಡ್ಬೋದು ಅಂತ ಕೇಳಿದ್ರಿ, ಅದು ಬೀಜ ಬರೋವರೆಗೂ ಕಟ್ ಮಾಡ್ತಾ ಇರ್ಬೋದು. ಇದು ಮಲ್ಟಿಕಟ್, ಇವೆಲ್ಲ ಮಲ್ಟಿಕಟ್ ವೆರೈಟಿನೇ ಇವೆ. ಅಂದಾಜು ಎಷ್ಟು ಸರಿ ಯೂಸ್ ಮಾಡಿ ಎಷ್ಟು ಬರುತ್ತೆ ಸರ್ ಈಗ ಕೊತ್ತಂಬರಿ ಸೊಪ್ಪಿಗೆ? ಒಂದು 3-4 ಸಲ ತೆಗಿತೀವಿ ನಾವು ಇದರಲ್ಲಿ. ಇನ್ನು ನೀವು ಅದರಲ್ಲಿ ಬೆಳೆದ್ರೆ ಹೈಡ್ರೋಪೋನಿಕ್ ವಿಧಾನ ತೋರಿಸ್ತಾ ಇದ್ದಲ್ಲಿ ಇನ್ನೊಂದು NFT ಅಂತ, ಅದರಲ್ಲಿ ನೀವು ಬೆಳೆದ್ರೆ ಇನ್ನೂ ಒಂದು 4-5 ಸಲನೂ ನಾವು ಕಟಾವು ಮಾಡ್ತಾನೆ ಇರ್ತೀವಿ. ಅದು ಹಂಗೆ ಬರ್ತಾನೆ ಇರುತ್ತೆ. ಅದು ಬೀಜದ ಮೇಲೆ ಹೋಗುತ್ತೆ, ಎಲ್ಲ ಬೀಜನೂ ಹಂಗಿರಲ್ಲ. ಆಮೇಲೆ ಇಲ್ಲಿ ಗೊಂಗುರ ಇದೆ ನೋಡಿ, ಇದು ಗೊಂಗುರ. ಇದು ನೋಡಿ ಎಷ್ಟು ಸಲ ಕಟ್ ಮಾಡಿದ್ದೀನಿ ನಾನು. ಹಂಗೆ ಕಟ್ ಮಾಡ್ತೀನಿ, ಹಂಗೆ ಬೆಳೀತಾ ಇರುತ್ತೆ. ಇದು ಬೆಳೀತಿರೋದು ಇಷ್ಟು ಟ್ರೈನಲ್ಲಿ ನಾನು ಈರುಳ್ಳಿ ಕೂಡ ಬೆಳೆದಿದ್ದೀನಿ. ಸೊ ಇದಕ್ಕೆ ನಾವು ಪೋಷಕಾಂಶಗಳನ್ನು ಹಾಕ್ತಾ ಇರ್ತೀವಿ, ಇದು ಕಟ್ ಮಾಡ್ತಾ ಇರ್ತೀವಿ, ಮತ್ತೆ ಬೆಳೀತಾ ಇರುತ್ತೆ. ಇದು ತುಂಬ ಸುಲಭ ವಿಧಾನ. ಅದೇ ಥರ ಇಲ್ಲೊಂದು ಗೊಂಗುರ ಇದೆ, ಇದು ಗೊಂಗುರನೇ ನೋಡಿ ಎಷ್ಟು ಹೆಂಗೆ ಹಿಡ್ಕೊಂಡಿದ್ದೀನಿ, ಲೈಟ್ ವೆಯ್ಟ್. ಇದನ್ನ ಎಷ್ಟು ಸಲ ಕಟ್ ಮಾಡಿದ್ದೀನಿ ನೋಡಿ. ಕತ್ತರಿಸ್ಕೊಂಡಿರೋದು ಹಂಗೆ ಬೆಳೀತಾನೆ ಇರುತ್ತೆ, ತುಂಬ ಚೆನ್ನಾಗಿ ಬೆಳೀತೆ ಇದರಲ್ಲಿ. ಆಮೇಲೆ ನೀವು ಇಲ್ಲೊಂದು ಬೇಸಿಲ್ ಅಂತ ಇದೆ ನೋಡಿ, ಇದು ಇನ್ನೊಂದು ವಿಧಾನ. ಇದಕ್ಕೆ ಡೀಪ್ ವಾಟರ್ ಕಲ್ಚರ್ ಅಂತಾರೆ. ಇದು ನೋಡಿ, ಇದೆಲ್ಲ ಸುಲಭವಾಗಿ ಮಾಡ್ಬೋದು. ಒಂದು ಟಬ್ ಇದ್ದರೆ ಸಾಕು ನಿಮಗೆ, ಟಬ್ಬು. ಆಮೇಲೆ ಇದು ನೀವು ನೆಟ್ ಕಪ್ ಇಲ್ಲ ಅಂದರೆ ಒಂದು ಸ್ಪಾಂಜಲ್ಲಿ ಕೂಡ ಮಾಡ್ಬೋದು. ಸ್ಪಾಂಜಲ್ಲಿ ಕಟ್ ಮಾಡಿ, ಇದನ್ನಂತೂ ನಾನು 3 ತಿಂಗಳಾಯ್ತು ಹಂಗೆ ಕಟ್ ಮಾಡ್ತಾನೆ ಇದ್ದೀನಿ, ಅಷ್ಟು ಚೆನ್ನಾಗಿ ಬರ್ತದೆ. ಇವೆಲ್ಲ ಬೇರುಗಳು ನಿರ್ವಹಣೆ ಇದನ್ನೆಲ್ಲ ಮಾಡಬೇಕಾಗತ್ತೆ. ಇಷ್ಟೇ ನೀರಲ್ಲಿ ಬೆಳ್ತಾ ಇದ್ದೀವಿ ನೋಡಿ. ಆಮೇಲೆ ಮುಖ್ಯ ಅಂದರೆ ಇದು ಒಂದು ವಿಧಾನ ಅಷ್ಟೇ. ಇದು ನೀವು ಮತ್ತೆ ಹೆಂಗೆ ಮಾರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ಇವಾಗಲೇ ಕ್ಲೇ ಬಾಲ್ಸ್ ಅಂತ, ಇದು ಹಿಡ್ಕೊಳ್ಳೋಕ್ಕೆ, ಅಂದರೆ ಇದು ಮಣ್ಣಿರಲ್ಲ ಅನ್ನೋ ಕಾರಣಕ್ಕೆ ಹಿಡ್ಕೊಳ್ಳುತ್ತೆ. ಇದು ಕೆಳಗಡೆ ಎಲ್ಲ ರೂಟ್ಸ್ ಬರುತ್ತೆ. ಇದರಲ್ಲಿ ಏನು ಕ್ಲೇ ಬಾಲ್ಸಲ್ಲಿ ಏನು ಮಣ್ಣಿನ ಕಣಗಳೇ ಇವು. ಸಣ್ಣ ಮಣ್ಣಿನ ಕಣಗಳನ್ನು ಒಂದು 1400 ಡಿಗ್ರೀಸ್ ಕಾಸಿದಾಗ ಇಷ್ಟು ದೊಡ್ಡದಾಗುತ್ತೆ, ಎಕ್ಸ್ಪಾಂಡ್ ಆಗುತ್ತೆ. ಈ ಇಟ್ಟಿಗೆ ಮಾಡ್ತಾರಲ್ಲ ಆ ಥರ ಇದು ಎಕ್ಸ್ಪಾಂಡ್ ಮಾಡುತ್ತೆ. ಎಕ್ಸ್ಪಾಂಡೆಡ್ ಕ್ಲೇ ಅಂತಾರೆ. ಇವೆಲ್ಲ ಮರುಬಳಕೆ ಮಾಡ್ಬೋದು. ನೀವು ತುಂಬ ಖರ್ಚು ಮಾಡಲಾರ್ದೆ ತುಂಬ ಸುಲಭವಾಗಿ ಮಾಡ್ಬೇಕಂದ್ರೆ ಕೋಕೋಪೀಟ್ ಸಾಕು. ಇದೆಲ್ಲ ಸ್ವಲ್ಪ ಹೆಚ್ಚು ಖರ್ಚು. ಆದರೆ ಕೋಕೋಪೀಟ್ ಆದರೆ ನಿಮಗೆ ಇನ್ನೂ ಕಡಿಮೆ ಖರ್ಚಲ್ಲೇ ಆಗುತ್ತೆ, 10 ರೂಪಾಯಿ kg ಸಿಗುತ್ತೆ. ಇದು ನಾನು ಹೇಳ್ತಿರೋದು ತುಂಬ ಬೇಸಿಕ್ ಇನ್ಫಾರ್ಮೇಷನ್. ಅಂದರೆ ಅಷ್ಟು ಸುಲಭ ಅಂತ ಅನಿಸಿದ್ರು ಕೂಡ ನಿಮಗೊಂದು ಇದು ಬೇಕಾಗುತ್ತೆ, ಮಾರ್ಗದರ್ಶನ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ತರಬೇತಿ ಕಂಡಕ್ಟ್ ಮಾಡ್ತೀವಿ. ನಿಮಗೆ ಸ್ವಲ್ಪ ಹೆಚ್ಚು ಕಲಿಬೇಕು ಇದ್ರ ಬಗ್ಗೆ, ಅಥವಾ ನೀವು ಕಮರ್ಷಿಯಲ್ ಆಗಿ ಮಾಡಬೇಕು ಅಂತ ಅನಿಸಿದರೆ ನಮ್ಮ ಹತ್ರ ಬರ್ಬೋದು. ಬೆಳಸಿರಿ ಕೊಡಿಗೆಹಳ್ಳಿಲಿ ನಮ್ಮದು ಆಫೀಸ್ ಇದೆ, ಅಲ್ಲಿ ನಾವು ತರಬೇತಿ ಕೊಡ್ತೀವಿ. ತರಬೇತಿ ಕೊಟ್ಟು ಮತ್ತೆ ನಿಮಗೆ ಮಾರ್ಗದರ್ಶನ ಕೊಡ್ತಾ ಹೋಗ್ತೀವಿ. ಯಾಕಂದರೆ 1-2 ಸೆಷನಲ್ಲಿ ನಿಮ್ಗೆ ಅದು ಅರ್ಥ ಆಗಲ್ಲ. ಏನೋ ಒಂದು ಪ್ರಾಬ್ಲಮ್ ಬಂದಾಗ ನಿಮಗೆ ಇದ್ಯಾಕೆ ಹಿಂಗಾಯಿತು ಅಂದಾಗ ನಾವು ಅದು ಹೇಳಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನಾದರೂ ಬೇಕಿದ್ರೆ ನನ್ನನ್ನು ಸಂಪರ್ಕಿಸ್ಬೋದು.